ಎಜಿ ನ್ಯೂಸ್ಗೆ ಸ್ವಾಗತ. ಕುಸಿದು ಬೀಳುತ್ತಿರುವ ಶಾಲಾ ಮೇಲ್ಛಾವಣಿ, ಬಯಲಿನಲ್ಲಿ ಪಾಠ ಪ್ರವಚನ, ಮೂಲಭೂತ ಸೌಕರ್ಯಕ್ಕೆ ಒತ್ತಾಯ. ವಡಗೇರ ತಾಲೂಕಿನ ರೊಟ್ನಾಡಗಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯು ಮೂಲಭೂತ ಸೌಕರ್ಯ ವಂಚಿತ ಶಾಲೆ ಇದಾಗಿದೆ. ಕಳೆದ ವರ್ಷವೇ ಮೂಲಭೂತ ಸೌಕರ್ಯ ನೂತನ ಕಟ್ಟಡಕ್ಕೆ ಮನವಿ ಮಾಡಿಕೊಂಡಿದ್ವಿ. ಆದರೂ ಕೂಡ ಸಂಬಂಧಿಸಿದ ಅಧಿಕಾರಿಗಳು, ಜನಪ್ರತಿನಿಧಿಗಳು ಸಂಪೂರ್ಣ ನಿರ್ಲಕ್ಷ್ಯ ವಹಿಸಿದ್ದಾರೆ ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ವಡಗೇರ ತಾಲೂಕು ಅಧ್ಯಕ್ಷ ಅಬ್ದುಲ್ ಚಿಗಾನೂರ ಆರೋಪಿಸಿದ್ದಾರೆ. ಇಲ್ಲಿನ ಶಾಲೆಯು 1ರಿಂದ 7ನೇ ತರಗತಿವರೆಗೆ ಇದ್ದು ವಿದ್ಯಾರ್ಥಿಗಳ ಸಂಖ್ಯೆ ಸುಮಾರು 100ಕ್ಕೂ ಹೆಚ್ಚು ಇದೆ. ಒಬ್ಬರು ಖಾಯಂ ಶಿಕ್ಷಕರಿದ್ದು 3 ಜನ ಅತಿಥಿ ಶಿಕ್ಷಕರಿದ್ದಾರೆ. ಇಲ್ಲಿನ ಕಟ್ಟಡ ತುಂಬಾ ಹಳೆಯದಾಗಿದೆ. ಇಲ್ಲಿ ಶೌಚಾಲಯದ ಸಮಸ್ಯೆ ಇದ್ದು ಇದರಿಂದ ಮಕ್ಕಳ ಕಲಿಕೆಗೆ ತುಂಬಾ ತೊಂದರೆಯಾಗ್ತಾ ಇದೆ. ಅಲ್ಲಲ್ಲಿ ಗೋಡೆಗಳು ಸೀಳಿ ನಿಂತಿದೆ ಮತ್ತು ಮೇಲ್ಛಾವಣಿ ಕುಸಿದು ಬೀಳ್ತಾ ಇದೆ. ಇದರಿಂದ ಹಲವಾರು ಮಕ್ಕಳು ಶಾಲೆಗೆ ಬರ್ತಾ ಇಲ್ಲ. ಮೇಲ್ಛಾವಣಿ ಕುಸಿತಾ ಇರೋದ್ರಿಂದ ಶಿಕ್ಷಕರು ಬಯಲಿನಲ್ಲಿಯೇ ಮಕ್ಕಳಿಗೆ ಪಾಠ ಮಾಡ್ತಾ ಇದ್ದಾರೆ. ಮಳೆ ಬಂದ್ರೆ ಸಾಕು ಮಕ್ಕಳು ಮನೆಗೆ ತೆರಳುತ್ತಾ ಇದ್ದಾರೆ. ಈ ಕುರಿತು ಹಲವಾರು ಬಾರಿ ಸಂಬಂಧಿಸಿದ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳ ಗಮನಕ್ಕೆ ತಂದರೂ ಕೂಡ ಪ್ರಯೋಜನವಾಗಿಲ್ಲ ಎಂದು ಪಾಲಕರು ದೂರಿದ್ದಾರೆ. ಇದೇ ಶಾಲೆಯಲ್ಲಿ ಅಮೃತ ಯೋಜನೆ ಅಡಿ ಸುಮಾರು 5 ಲಕ್ಷ ರೂಪಾಯಿ ಮೊತ್ತದ ಹೈಟೆಕ್ ಶೌಚಾಲಯ ಮಂಜೂರಾಗಿದ್ದು, ಆದರೆ ಅದು ಸಂಪೂರ್ಣ ಕಳಪೆ ಮಟ್ಟದಿಂದ ಕಟ್ಟಲಾಗಿದೆ ಮತ್ತು ಬಾಗಿಲುಗಳಿಲ್ಲ, ನೀರಿನ ವ್ಯವಸ್ಥೆ ಇಲ್ಲ. ಇದರಿಂದ ಮಹಿಳಾ ಶಿಕ್ಷಕಿಯರಿಗೂ ಮತ್ತು ವಿದ್ಯಾರ್ಥಿಗಳಿಗೆ ತೀವ್ರ ತೊಂದರೆಯಾಗ್ತಾ ಇದೆ. ಬಹಿರ್ದೆಸೆಗೆ ಬಯಲು ಪ್ರದೇಶವೇ ಗತಿಯಾಗಿದೆ. ನೂತನ ಕಟ್ಟಡ ಹಾಗೂ ಮೂಲಭೂತ ಸೌಕರ್ಯ ಒದಗಿಸುವಂತೆ ಶಾಲಾ ಸುಧಾರಣಾ ಅಧ್ಯಕ್ಷರು ಮತ್ತು ಪಾಲಕರು ಸಂಬಂಧಿಸಿದ ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ಶಾಲಾ ಸುಧಾರಣಾ ಸಮಿತಿ ಅಧ್ಯಕ್ಷ ಶಿವನಾಗಪ್ಪ ಅವರು ಹೇಳ್ತಾರೆ. ಸರಿಯಾದ ತಡೆಗೋಡೆ ಇಲ್ಲ ಮತ್ತು ಮಳೆ ಬಂದರಂತೂ ಶಾಲೆಯ ಜಿಟಿ ಸೋರತೆ. ಕನ್ನಡ ಶಾಲೆಗಳು ಉಳಿವಿಗಾಗಿ ಸರ್ಕಾರ ಕೋಟಿಗಟ್ಟಲೆ ಹಣ ಖರ್ಚು ಮಾಡಿದ್ರೂ ಕೂಡ ಸರ್ಕಾರಿ ಶಾಲೆಗಳಲ್ಲಿ ಸರಿಯಾದ ಮೂಲಭೂತ ಸೌಕರ್ಯಗಳು ಇಲ್ಲದ ಕಾರಣ ಪೋಷಕರು ಸರ್ಕಾರಿ ಶಾಲೆಗಳಿಗೆ ಕಳಿಸಲು ಹಿಂದೇಟು ಹಾಕ್ತಾ ಇದ್ದಾರೆ. ಇದಕ್ಕೆ ಪ್ರಮುಖ ಕಾರಣ ಅಧಿಕಾರಿಗಳ ನಿರ್ಲಕ್ಷ್ಯವೇ ಸರಿ. ಇಂತಹ ಹಲವು ಕಾರಣಗಳಿಗಾಗಿ ಕನ್ನಡ ಶಾಲೆಗಳಲ್ಲಿ ಮಕ್ಕಳ ದಾಖಲಾತಿ ಸಂಖ್ಯೆ ಕಡಿಮೆಯಾಗಿ ಸರ್ಕಾರಿ ಶಾಲೆಗಳು ಮುಚ್ಚುವ ಪರಿಸ್ಥಿತಿ ನಿರ್ಮಾಣವಾಗ್ತಾ ಇದೆ. ಕೂಡಲೇ ಸಂಬಂಧಿಸಿದ ಇಲಾಖಾ ಅಧಿಕಾರಿಗಳು ಶಾಲೆಗೆ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿ ಮೂಲಭೂತ ಸೌಕರ್ಯಗಳ ಒದಗಿಸುವುದರ ಜೊತೆಗೆ ನೂತನ ಕಟ್ಟಡ ನಿರ್ಮಾಣಕ್ಕೆ ಮುಂದಾಗಬೇಕು. ಒಂದು ವೇಳೆ ನಿರ್ಲಕ್ಷ್ಯ ವಹಿಸಿದ್ದೇ ಆದಲ್ಲಿ ಶಾಲೆಗೆ ಬೀಗ ಜಡಿದು ಮಕ್ಕಳು ಪಾಲಕರೊಂದಿಗೆ ಕರ್ನಾಟಕ ರಕ್ಷಣಾ ವೇದಿಕೆ ವಡಗೇರ ತಾಲೂಕು ಘಟಕದ ವತಿಯಿಂದ ಉಗ್ರ ಹೋರಾಟ ಮಾಡುವುದಾಗಿ ಕರವೇ ತಾಲೂಕು ಅಧ್ಯಕ್ಷ ಅಬ್ದುಲ್ ಚಿಗಾನೂರ ಎಚ್ಚರಿಕೆ ಕೊಟ್ಟಿದ್ದಾರೆ. ಗ್ರಾಮದಲ್ಲಿ ಜಿಲ್ಲಾ ಯಾದಗಿರಿ ತಾಲೂಕು ಶಾಪೂರು ನಮ್ಮ ಶಾಲೆಯನ್ನು ಎಲ್ಲನೂ ಬೆಳಕಾಗಿದೆ. ಆದರೆ ಮಕ್ಕಳು ಯಾರು ಶಾಲೆಗೆ ಬರ್ತಾ ಇಲ್ಲ. ಭಯದಿಂದ ಯಾರು ಪೋಷಕರು ಶಾಲೆಗೆ ಕಳಿಸ್ತಾ ಇಲ್ಲ. ಎಷ್ಟು ಜಿಲ್ಲಾ ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತಿ ಕೊಟ್ಟರೂ ಯಾರು ಕೇರ್ ಮಾಡ್ತಾ ಇಲ್ಲ. 4-5 ಸಾರಿ ಎಲ್ಲ ಹೋಗಿ ಬಂದು ನಮಗೆಲ್ಲ ಸಾಕಾಗಿಬಿಟ್ಟಿದೆ. ಮಕ್ಕಳ ಹತ್ರ ಶಾಲೆಗೆ ಯಾರು ಬರ್ತಾ ಇಲ್ಲ. ಮಳೆ ಬರುತ್ತದಂತೇಳಿ ಮಕ್ಕಳಿಗೆ ಹೊರಗೆ ಕುಂದಿಸಿಗಿಸಿ ಪಾಠವನ್ನು ಮಾಡ್ತಿದ್ದೇವೆ. ಎಲ್ಲ ಜಿಲ್ಲಾಧಿಕಾರಿಗೆ ಹೇಳಿದ್ರೆ ಯಾರು ಕಿವಿಗೆ ಆಗ್ತಾ ಇಲ್ಲ. ಆದರೆ ನಾವೇನು ಹೋರಾಟ ಮಾಡೋಕ್ಕೆ ಸಿದ್ಧವಾಗಿದ್ದೇವೆ. ಇನ್ನೂ 1-2 ತಿಂಗಳೊಳಗೆ ಬಂದು ನಮ್ಮ ಶಾಲೆಯನ್ನು ಇದು ಕಟ್ಟಡವನ್ನು ಬೆಳೆಸಿ ಹೊಸ ಶಾಲೆಯನ್ನು ಕಟ್ಟಿ ಕೊಡಬೇಕಂತೆ ನಾವು ವಿನಂತಿ ಮಾಡ್ಕೊಂತೇವೆ. ನಾನು 7ನೇ ತರಗತಿ. ನನ್ನ ಹೆಸರು ಮೊಹಮ್ಮದ್ ತನ್ವೀರ್. ನಮ್ಮ ಶಾಲೆಯ ಕೊಂಡೊಂದು ಎಲ್ಲ ಬಿದ್ದೇವೆ. ನಾವು 3 ವರ್ಷದಿಂದ ಅಧಿಕಾರಿಗೆ ಹೇಳಿದ್ದೇವೆ, ಯಾರು ಬಂದೇ ಇಲ್ಲ. ನಮಗೆ ಬೀಳ್ತದೆ ಅಂತ ಅಂಜಿಕೆ ಬರುತ್ತೆ. ನಾವು ಹೆಂಗೆ ಮಾಡಬೇಕು? ನಾವು ಹೊರಗೆ ಕುಂತು ಓದುತ್ತೇವೆ. ನಮ್ಮ ಮಳೆ ಬರುತ್ತೆ, ನಾವು ಹೆಂಗೆ ಮಾಡಬೇಕು? ಎಲ್ಲರೂ ಅಧಿಕಾರಿಗಳು ಬರ್ರಿ, ನಾವು ಟೀಚರ್ HM ಎಲ್ಲ ಅರ್ಜಿ ಮಾಡಿ ಯಾರು ಬಂದೇ ಇಲ್ಲ. ಆ ಥರದ ನಮ್ಮ ತೊಂದರೆ ಆಗ್ತಿದ್ದೆ. ನಾವು ಹೊರಗೆ ಕುಂತಿದ್ರೆ ಮಳೆ ಬರುತ್ತೆ, ನಾವು ಹೆಂಗೆ ಮಾಡಬೇಕು? ನೀವು ಚೆನ್ನಾಗಿ ಮಾಡಿಕೊಟ್ಟು. ನನ್ನ ಹೆಸರು ಪ್ರಿಯಾಂಕಾ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಎಲ್ಲ ಕಟ್ಟಡ ಶಾಲೆಗಳು ಬಿದ್ದು ಹೋಗಿವೆ. ನಾವು ಎಲ್ಲರೂ ಹೊರಗಡೆ ಕುಳಿತು ಪಾಠ ಕೇಳಬೇಕಾದ್ರೆ ಮಳೆ ಬರುತ್ತೆ. ನಾವು ಶಾಲೆ ಒಳಗಡೆ ಕೂರಬೇಕು. ಶಾಲೆ ಒಳಗಡೆ ಕೂರಿದರೆ ಗೋಡೆಗಳೆಲ್ಲ ಮೇಲೆ ಬೀಳುತ್ತದೆ ಎಂದು ಭಯವಾಗುತ್ತದೆ. ನಾವು ಎಲ್ಲರೂ ಏನು ಮಾಡಬೇಕು? ನಮ್ಮ ಸರ್ ಹಾಗೂ ನಮ್ಮ ಶಾಲೆಯ ಅಧ್ಯಕ್ಷರು ಮತ್ತು ಎಲ್ಲರಿಗೂ ದೊಡ್ಡವರಿಗೂ ಹೇಳಿದರೂ ಕೂಡ ದೂರ ಲೆಟರ್ ಪತ್ರಗಳು ಕೊಟ್ಟರೂ ಕೂಡ ಯಾರು ಕೂಡ ಗಮನಿಸುತ್ತಿಲ್ಲ. ಹಾಗಾಗಿ ರೊಟ್ನಾಡಗಿ ಗ್ರಾಮದಲ್ಲಿ ಸರ್ಕಾರಿ ಶಾಲೆ ಶಿಥಿಲಗೊಳಿಸಿದ್ದು ಅಲ್ಲಿ ಸುಮಾರು 100 ಜನ ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. 1ನೇ ತರಗತಿಯಿಂದ 7ನೇ ತರಗತಿ ಶಾಲೆಯಲ್ಲಿ ಇರೋದು.
ಅಲ್ಲಿ ಒಬ್ಬರು ಸರ್ಕಾರಿ ಕಾಯಂ ಶಿಕ್ಷಕರು ಇರೋದು, 3 ಜನ ಅತಿಥಿ ಶಿಕ್ಷಕರಾಗಿ ಅತಿಥಿ ಶಿಕ್ಷಕರು ಕಾರ್ಯನಿರ್ವಹಣೆ ಮಾಡ್ತಾ ಇದ್ದಾರೆ. ಅಲ್ಲಿ ಏನಾಗಿದೆಪ್ಪ ಅಂತಂದರೆ, ನಾವು ಹೋದ ವರ್ಷ ಹಿಂಗೆ ಶಾಲೆ ಚಿತ್ತವಸ್ಥೆಗೊಂಡಿದೆ ಅಂತ ಹೇಳ್ಬಿಟ್ಟು ನಾವು ತಾಲೂಕಿನ ಶಿಕ್ಷಣಾಧಿಕಾರಿಗಳಿಗೆ, ಅದೇ ರೀತಿ ತಾಲೂಕು ಪಂಚಾಯತಿ ಕಾರ್ಯನಿರ್ವಾಹಕಾಧಿಕಾರಿಗೆ ನಾವು ಮೌಖಿಕವಾಗಿ ಒಂದು ಮನವಿ ಪತ್ರ ಕೊಟ್ಟಿದ್ದೀವಿ. ಅವರು ಅದಕ್ಕೆ ಸ್ಪಂದನೆ ಮಾಡಿ, ಇಲ್ಲ ನಾವು ಏನಾದರೂ ಮಳೆಗಾಲದಲ್ಲಿ ಈ ಥರ ಸಮಸ್ಯೆ ಆಗ್ತಿದೆ, ನಾನು ಏನು ಬಗೆಹರಿಸಿದಂತ ಅವರು ನಮಗೆ ಮೌಖಿಕವಾಗಿ ಒಂದು ಆಶ್ವಾಸನೆ ಕೊಟ್ಟಿದ್ದರು. ಇಲ್ಲಿವರೆಗೂ ಅಲ್ಲಿ ಹೋಗಿ ಸರಿಯಾಗಿ ಅಲ್ಲಿ ಸ್ಕೂಲಿಂದ ಮಕ್ಕಳದ್ದು ಮೇಲ್ಛಾವಣಿ ಕಿತ್ತುಕೊಳ್ತಾ ಇದೆ. ಅಲ್ಲಿ ಏನಾದರೂ ಮಳೆ ಬಂದರೆ ಅಲ್ಲಿ ಮೇಲ್ಛಾವಣಿ ಕಿತ್ತು ಬಿದ್ದು ಅಲ್ಲಿ ಮಕ್ಕಳು ಓದಕ್ಕೆ ಬರುವಂಥ ಮಕ್ಕಳು ಮಳೆ ಬರಕತ್ತಂತೇಳಿ ಮನೆಗೆ ಹೋಗಿಬಿಡ್ತಾರೆ. ಅಲ್ಲಿ ಅದೇ ಥರ ಇಡೀ ತಾಲೂಕಿನಾದ್ಯಂತ ವಡಗೇರಿ ತಾಲೂಕಿನ ಗ್ರಾಮಗಳು, ಅಲ್ಲಿ ಒಟ್ಟಣಿ ಗ್ರಾಮದಲ್ಲಿ ಒಂದೇ ಅಲ್ಲ, ಇಡೀ ತಾಲೂಕಿನಾದ್ಯಂತ ಸರ್ಕಾರಿ ಶಾಲೆಗಳು ಅದೇ ರೀತಿಯ ಒಂದು ದುಸ್ಥಿತಿಯಲ್ಲಿದೆ. ಸರ್ಕಾರ ಮತ್ತು ಆ ಸಂಬಂಧಪಟ್ಟ ಅಧಿಕಾರಿಗಳು ಆದಷ್ಟು ಬೇಗ ಅಲ್ಲಿ ಏನೋ ಸಮಸ್ಯೆ ಇದೆ ಆ ಸಮಸ್ಯೆಯನ್ನು ಹೋಗಿ ಆ ಶಾಲೆಗೆ ಹೋಗಿ ಬಗೆಹರಿಸಬೇಕು. ಇಲ್ಲದೇ ಇದ್ದರೆ ಮುಂದಿನ ದಿನಗಳಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ವಡಗೇರಿ ತಾಲೂಕು ಘಟಕದ ವತಿಯಿಂದ ಆ ರೊಟ್ನಳ್ಳಿಗೆ ಶಾಲೆಗೆ ಬೀಗ ಮುದ್ರೆ ಆಗಿ ಅಲ್ಲಿ ಮತ್ತು ಶಾಲಾಭಿವೃದ್ಧಿ SDMC ಅಧ್ಯಕ್ಷರ ಒಂದು ಎಲ್ಲ ಸಹಯೋಗದೊಂದಿಗೆ, ಊರಿನ ಗ್ರಾಮಸ್ಥರ ಪಾಲಕರ ಒಂದು ಸಹಯೋಗದೊಂದಿಗೆ ಆ ಶಾಲೆಗೆ ಒಂದು ಬೀಗ ಹಾಕಿ ಉಗ್ರವಾದ ಹೋರಾಟ ಮಾಡುತ್ತೇವೆ ಅಂತ ಈ ಮೂಲಕ ತಮ್ಮಲ್ಲಿ ಎಚ್ಚರಿಕೆ ಕೊಡ್ತೇವೆ. ನಿಜಾಮುದ್ದೀನ್, ಯಾದಗಿರಿ, AG ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ AG 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರ ಬೀದಿಗೆ ಬದಲು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AG 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.